ಕಾಂಗ್ರೆಸ್ ಸರ್ಕಾರದ ಆಡಳಿತ ವೈಫಲ್ಯವನ್ನು ಖಂಡಿಸಿ ಇವತ್ತು ಬಿಜೆಪಿ ಜೆಡಿಎಸ್ ಪ್ರತಿಭಟನೆ ನಡೆಸಿದೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಜೊತೆ ಮಾತನಾಡೋದಕ್ಕೆ ಜೆಡಿಎಲ್ಪಿ ನಾಯಕರಾದಂಥ ಸುರೇಶ್ ಬಾಬು ಸರ್ ಇದ್ದಾರೆ. ಸರ್, ಇವತ್ತು ಆಡಳಿತ ವೈಫಲ್ಯ ಒಂದು ಕಡೆ ಆದರೆ ಅಬಕಾರಿ ಇಲಾಖೆ ಹಗರಣ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರುವಂಥದ್ದು. ಇವತ್ತು ಅಬಕಾರಿ ಇಲಾಖೆಯಲ್ಲಿ ಯಥೇಚ್ಛವಾಗಿ ಇವರು ಏನು ರಾಯಲ್ಟಿನ ಕಲೆಕ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ಒಂದೊಂದು ಲೈಸೆನ್ಸ್ ಕೊಡೋಕ್ಕೂ ಕೂಡ ವಿಪರೀತ ಇವರು ಕಿಕ್ ಬ್ಯಾಕನ್ನು ಪಡಿತಕ್ಕಂಥದ್ದು ಇವತ್ತು ಜಗಜ್ಜಾಹೀರಾಗಿದೆ. ಆ ಅಸೋಸಿಯೇಷನ್ನವರೇ ಕೂಡ ಈಗಾಗಲೇ ಸರ್ಕಾರಕ್ಕೂ ಕೂಡ ಮನವಿಯನ್ನು ಕೊಟ್ಟಿದ್ದಾರೆ. ಕೇಂದ್ರದ ಅವ್ರ ವರಿಷ್ಠರಿಗೂ ಕೂಡ ಕೊಡಲಿಕ್ಕೆ ಏನು ಹೋಗಿದ್ದಾರೆ. ಖಂಡಿತ ಇದು ನಾಚಿಕೆಗೇಡಿನ ಸಂಗತಿ. ಇವತ್ತು ಇದು ಸರ್ಕಾರ ಇವತ್ತು ಒಂದು ವಾಲ್ಮೀಕಿ ಹಗರಣ ಇರ್ಬೋದು, ಈ ಥರ ಬರೀ ಇದ್ದಂಥ ಬಡವರಿಗೆ ಕೊಡ್ತಕ್ಕಂಥ ಹಣನ ಲೂಟಿ ಮಾಡ್ತಕ್ಕಂಥ ಕೆಲಸವನ್ನು ಏನು ಇವರು ತೊಡಗಿದ್ದಾರೆ. ಇವರು ಇದಾರು ಬೇರೆ ರಾಜ್ಯಗಳಲ್ಲಿ ಚುನಾವಣೆಗಳಾದರೆ ಅಲ್ಲಿಗೆ ಹಣ ಕಳ್ಸೋಕ್ಕೆ ಇದನ್ನೇನು ಒಂದು ಹಾಲ್ಕೊರಿಯೋ ಹಸು ಅಂತ ಮಾಡ್ಕೊಂಬಿಟ್ಟಿದ್ದಾರೆ ಕಾಂಗ್ರೆಸ್ನವರು ಅಂತ ಕಾಣ್ತದೆ. ಆ ಥರ ಇಲ್ಲಿಗೆ ಇರ್ತಕ್ಕಂಥ ಎಲ್ಲ ಆರ್ಥಿಕ ಮಟ್ಟವನ್ನು ಕುಗ್ಸ್ತಕ್ಕಂಥ ಕೆಲಸ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾಯಿದೆ. ಖಂಡಿತ ಇದಕ್ಕೆ ಕಡಿವಾಣ ಹಾಕಬೇಕು. ಜನಗಳು ಕೂಡ ಎಚ್ಚೆತ್ಕೋಬೇಕಾಗ್ತದೆ. ನಿಮ್ಮ ಹಣದಿಂದನೇ ನಿಮ್ಮ ತೆರಿಗೆಯಿಂದನೇ ಭಾಗ್ಯಗಳು ಕೊಡ್ತೀವಿ ಅಂತ ಅದನ್ನು ಕೂಡ ಸಮರ್ಪಕವಾಗಿ ಕೊಡೋಕ್ಕಾಗ್ತಿಲ್ಲ. ಇವರಿಗೆ ನಾಚಿಕೆ ಆಗಬೇಕು ಕಾಂಗ್ರೆಸ್ ಸರ್ಕಾರಕ್ಕೆ. ಇವರು ನೇಮಕ ಮಾಡಿರ್ತಕ್ಕಂಥ ಏನು ಗ್ಯಾರಂಟಿಗೆ ಸಮಿತಿಗಳ ಸದಸ್ಯರಿಗೆ 3 ತಿಂಗಳು ಅದು ಮೊದಲೇ ಹಣವನ್ನು ಹಾಕ್ತಾರೆ. ಅಲ್ಲಿ ಏನು ಕೊಡಬೇಕಾದಂಥ ಜನಗಳಿಗೆ, ಹೆಣ್ಮಕ್ಳಿಗೆ ಇವರ ಹಣವನ್ನು ಮುಚ್ಚಿಡ್ತಾರೆ. ಫೆಬ್ರವರಿ ಮಾರ್ಚ್ದೆಲ್ಲ ಇದನ್ನು ಸದನದಲ್ಲಿ ಮಾತಾಡಿದ್ರು ಕೂಡ ಅದನ್ನು ಸಮರ್ಥನೆ ಮಾಡ್ಕೋತಾರೆ, ಕೊಟ್ಟಿದ್ದೀವಿ ಅಂತಕ್ಕಂಥದ್ದು. ಈ ಥರ ಅದು ಇಲಾಖೆಗೆ, ಮುಖ್ಯಮಂತ್ರಿಗಳಿಗೆ ಕೂಡ ಗೊತ್ತಿಲ್ಲದ ರೀತಿಯಲ್ಲಿ ನಡೀತಾ ಇದೆ ಈ ಸರ್ಕಾರ. ಅಂದರೆ ಇದನ್ನು ಯಾರು ಕೈಗೊಂಬೆಯಾಗಿ ಆಟ ಆಡಿಸ್ತಾ ಇದ್ದಾರೆ ಈ ಸರ್ಕಾರ ಗೊತ್ತಾಗ್ತಾ ಇಲ್ಲ. ಆದ್ದರಿಂದ ಈ ಸರ್ಕಾರ ಇವತ್ತು ನಮ್ಮ ರಾಜ್ಯಕ್ಕೆ ಕಂಟಕವಾಗಿ ನಡ್ಕೋತಾ ಇದೆ ಬಿಟ್ಟರೆ ಖಂಡಿತ ಒಳ್ಳೇದು ಮಾಡೋದು ಅಭಿವೃದ್ಧಿ ಕಡೆನೂ ಅಷ್ಟು ಗಮನ ಹರಿಸ್ತಾ ಇಲ್ಲ. ಮತ್ತು ಜನಗಳಿಗೂ ಕೂಡ ಸಮರ್ಪಕವಾಗಿ ಎಲ್ಲ ನೀಡ್ತಕ್ಕಂಥ ಸವಲತ್ತುಗಳನ್ನೂ ಕೊಡ್ತಾ ಇಲ್ಲ. ಇವತ್ತು SC ST ನಿಗಮದಲ್ಲಿ ಇರಬೇಕಾದಂಥ ಹಣನ ಇವರು ಭಾಗ್ಯಗಳಿಗೆ ಸಾಕಷ್ಟು ಉಪಯೋಗಿಸ್ಕೊಂಡು ಅಲ್ಲೂ ಕೂಡ ಜನಗಳಿಗೆ ಲೋಪ ಮಾಡ್ತಕ್ಕಂಥದ್ದು, ಅಲ್ಲಿ ವಿದ್ಯಾರ್ಥಿಗಳಿಗಿರ್ಬೋದು ಎಲ್ಲ ಇದನ್ನು ಮಾಡ್ತಾ ಇರ್ತಕ್ಕಂಥದ್ದು ನೋಡಿದಾಗ ಖಂಡಿತ ಈ ಸರ್ಕಾರ ಒಳ್ಳೆ ರೀತಿಯಲ್ಲಿ ನಡ್ಕೋತಾ ಇಲ್ಲ ಅಂತಕ್ಕಂಥದ್ದು ಇಡೀ ಜನಗಳಿಗೆ ಗೊತ್ತಾಗಿದೆ. ಇದಕ್ಕೆ ತಕ್ಕ ಪಾಠ ಕಲಿಸ್ತಾರೆ. ಅಬಕಾರಿ ಸಚಿವರು ಹೇಳ್ತಾರೆ, ನಾನೇನು ತಪ್ಪೇ ಮಾಡಿಲ್ಲ, ನಾನೇ ರಾಜೀನಾಮೆ ಕೊಡಲಿ ಅಂತಾರೆ. ಒಂದು ಕಡೆ ಭರತ್ ರೆಡ್ಡಿ ಅವರು ಬಂಧನ ಆಗಲಿಲ್ಲ ಕಾನೂನು ಸುವ್ಯವಸ್ಥೆಯಲ್ಲಿ ರೆಡ್ಡಿಯವ್ರ ಮನೆ ಮೇಲೆ, ಒಂದು ಕಡೆ ಮಹಿಳಾ ಅಧಿಕಾರಿಗಾಗಿರು, ಮಹಿಳಾ ಶಾಸಕರ ರಕ್ಷಣೆ ಇಲ್ಲ. ಇವತ್ತು ಅಬಕಾರಿ ಬಂದು ಎಲ್ಲ ಅವರು ಒಂದು ಸಂಘದವರು ಕೂಡ ಹೇಳ್ತಾ ಇರೋದು ಸುಳ್ಳು. ಹೆಂಗಾದರೆ ತಿಮ್ಮಾಪುರ ಸಾಹೇಬ್ರೆ, ನೀವು ಮಾಡಿರ್ತಕ್ಕಂಥ ಅವ್ಯವಹಾರಗಳನ್ನ ನಾವು ಹೇಳೋದು ಬೇಡ, ವಿರೋಧ ಪಕ್ಷದವರು ಇವತ್ತು ನಿಮ್ಮ ಅಸೋಸಿಯೇಷನ್ನವರೇ ಬೀದಿಗೆ ಬಂದಿರಲ್ರಿ. ಇದಕ್ಕಿಂತ ನಾಚಿಕೆ ಇನ್ನೇದಾರು ಇದೆಯಾ? ಇನ್ಯಾರು ಸಾಬೀತು ಮಾಡಬೇಕು? ಕೇಳಿರ್ತಕ್ಕಂಥವ್ರು ನಿಮಗೆ ಕೊಡೋಕ್ಕಾಗ್ದಲೇ ಅವ್ರು ನಿಸ್ಸಹಾಯಕರಾಗಿರ್ತಕ್ಕಂಥವ್ರು ಅವರೇ ಇವತ್ತು ಬೀದಿಗೆ ಇಳಿದಿರಬೇಕಾದ್ರೆ ನಿಮಗೆ ಇದಕ್ಕಿಂತ ಸಾಕ್ಷಿ ಏನಾರು ಬೇಕಾ? ಇವತ್ತು ಒಬ್ಬರು ಮಂತ್ರಿಗಳಿಗೆ, ಶಾಸಕರುಗಳಿಗೆ ಇವತ್ತು ರಕ್ಷಣೆ ಇಲ್ಲ ಈ ಸರ್ಕಾರದಲ್ಲಿ. ಅಂದರೆ ಇನ್ನು ಸಾಮಾನ್ಯ ಜನಕ್ಕೆ ರಕ್ಷಣೆ ಹೆಂಗೆ ಕೊಡುತ್ತೆ ಈ ಸರ್ಕಾರ? ಒಂದು ಕಡೆ ಜನಾರ್ದನ್ ರೆಡ್ಡಿ ಅವ್ರ ಮನೆ ಮೇಲೆ ಅವ್ರ ಮೇಲೆ ದಾಳಿ ಮಾಡ್ತಕ್ಕಂಥದ್ದು, ಇನ್ನೊಂದು ನಮ್ಮ ಕರಿಯಮ್ಮ ಅಂತಕ್ಕಂಥ ಒಬ್ಬರು ಶಾಸಕರು ಅವ್ರಿಗೆ ಹೋಗಿ ಧಮಕಿ ಆಗ್ತಕ್ಕಂಥದ್ದು, ಗುಂಡಾ ವರ್ತನೆ ಮಾಡ್ತಕ್ಕಂಥದ್ದು, ಇದೆಲ್ಲ ನೋಡಿದ್ರೆ ಇವತ್ತು ಜನಪ್ರತಿನಿಧಿಗಳಿಗೆ ರಕ್ಷಣೆ ಇಲ್ಲ. ಅಂದರೆ ಇನ್ನು ಸಾಮಾನ್ಯ ಜನಕ್ಕೆ ನಿಮ್ಮ ಸರ್ಕಾರದಲ್ಲಿ ರಕ್ಷಣೆ ಎಲ್ಲಿಂದ ಕೊಡ್ತೀರಾ ನೀವು? ನಿಮಗೆ ನೈತಿಕತೆನೇ ಇಲ್ಲ ಅಂತಕ್ಕಂಥದ್ದು ಯಾವ ರೀತಿ ಹೋರಾಟ ಇರುತ್ತೆ ಇವತ್ತು ನಾವೆಲ್ಲರೂ ಕೂಡ ಇವತ್ತು ಅಬಕಾರಿ ಸಚಿವರು ರಾಜೀನಾಮೆ ತಲೆದಂಡಾಗೋವರೆಗೂ ಕೂಡ ಬಿಡಲ್ಲ. ಇಲ್ಲಾಂದರೆ ಈ ಸರ್ಕಾರನೇ ಶಾಮೀಲಾಗಿದೆ ಅಂತಕ್ಕಂಥದ್ದು ನಮ್ಮೆಲ್ಲರ ಒತ್ತಾಯ ಆಗ್ತದೆ. ಆದ್ದರಿಂದ ಇವತ್ತು ಶಾಸಕರ ತಲೆದಂಡ ತಗೊಂಡು ಅಲ್ಲಾಗಿರ್ತಕ್ಕಂಥ ಅವ್ಯವಹಾರನ ಸರಿಪಡಿಸಬೇಕು ಅನ್ನೋದು ನಮ್ಮ ಆಗ್ರಹ ಇದೆ. ಕೊನೆಯ ಪ್ರಶ್ನೆ, ಇವತ್ತು ವಿಶೇಷ ಅಧಿವೇಶನವನ್ನು ಕರೆದಿದೆ. ಇಂಥ ಸಂದರ್ಭದಲ್ಲಿ ಮರೆಗ ಹೋರಾಟ ಕರೆ ಕೊಟ್ಟಿದೆ, ಸದನದಲ್ಲಿ ಯಾರೂ ಇಲ್ಲ ಸರ್. ಇವತ್ತು ಅವರೇ ಕಾಂಗ್ರೆಸ್ನವರೇ ಇವತ್ತು ಆಡಳಿತ ಪಕ್ಷ ಯಾವತ್ತಾರು ಹೋರಾಟ ಮಾಡಿರೋದು ನಾವು ಯಾವತ್ತೂ ಕೂಡ ನೋಡಿಲ್ಲ, ಬೀದಿಗೆ ಇಳಿತಕ್ಕಂಥದ್ದು. ಬೇರೆ ವಿರೋಧ ಪಕ್ಷಗಳು ಆಡಳಿತ ಪಕ್ಷ ಮಾಡ್ತಕ್ಕಂಥ ಲೋಪದೋಷಗಳನ್ನ ಎತ್ತಿಡಿತಕ್ಕಂಥ ಕೆಲಸಕ್ಕೆ ಹೋರಾಟ ಮಾಡ್ತಕ್ಕಂಥದ್ದು ನಾವು ಮೊದಲಿಂದನೂ ಕೂಡ ನೋಡಿದ್ದೇವೆ. ಇವತ್ತು ಇವ್ರ ನಿಸ್ಸಹಾಯಕತೆಯಿಂದ, ಇವ್ರು ಸಮರ್ಥವಾಗಿ ನಡ್ಸೋಕ್ಕಾಗದೇ ಇರೋದ್ರಿಂದ ಇವತ್ತು ಈ ಥರ ಬೀದಿಗೆ ಇಳಿದು ಗವರ್ನರ್ ಮನೆಗೆ ಹೋಗಿರ್ತಕ್ಕಂಥದ್ದು ನಾಚಿಕೆಗೇಡು ಅಂತ ಹೇಳಲಿಕ್ಕೆ ಬಯಸ್ತಾರೆ. ಇದಿಷ್ಟು JDLP ನಾಯಕರಾಗಿರುವಂಥ ಸುರೇಶ್ ಬಾಬು ಅವರ ಮಾತು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.